ಹಾಯ್ ಮಕ್ಕಳ, ಎಲ್ಲರೂ ಕೂಡ SSLC ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಓಕೆ, ನೀವೆಲ್ಲರೂ ಕೂಡ ಪಾಸ್ ಆಗಬೇಕು ಅಥವಾ ಒಳ್ಳೆ ಸ್ಕೋರ್ ಮಾಡ್ಕೋಬೇಕಂತಂದರೆ ನೀವೇನಾದರೂ ಭಾಳಷ್ಟು ವೀಡಿಯೋ ಸರ್ಚ್ ಮಾಡ್ಕೊಂಡಿತ್ತಂದರೆ ಈ ವಿಡಿಯೋ ಕ್ಲಿಕ್ ಮಾಡ್ಕೊಂಡಿರ್ತಂದರೆ ಕರೆಕ್ಟಾಗಿ ವಿಡಿಯೋ ಕ್ಲಿಕ್ ಮಾಡ್ಕೊಂಡಿದ್ದೀರಾ. ಸೊ ನಾವು ಸುಮಾರಷ್ಟು ನಿಮಗೆ ಸರ್ತಿಯಲ್ಲಿ ಕೂಡ ಅಂದರೆ ಕಳೆದ ಬಾರಿಯೂ ಸಹಿತ ನಿಮ್ಮ ಸೀನಿಯರ್ಗೆ ಓಕೆ ಏನು ಮಾಡಿದೆ ಅಂತಂದರೆ ಭಾಳಷ್ಟು ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀವಿ. ಅದ್ರ ಮುಖಾಂತರ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬಂದಿದೆ. ಓಕೆ, ಭಾಳಷ್ಟು ಹುಡುಗರು ಏನು ಮಾಡಿದ್ದಾರೆ ಅಂತಂದರೆ ನಿಮ್ಮಿಂದ ಭಾಳಷ್ಟು ಹೆಲ್ಪ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಈಗ ಏನಪ್ಪ ಅಂತಂದರೆ ಈಗ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇವನ್ನೆಲ್ಲರೂ ಕೂಡ ಓದ್ಕೊಂತ ಹೋಗ್ಬಿಟ್ರೆ ಸಾಕಾಗಿರ್ತದೆ, ನಿಮಗೆ ಆರಾಮ್ಸಿಗೆ ಪಾಸ್ ಆಗಿಬಿಡ್ತಾರೆ. ಲೈಕ್ ನೋಡಿ, ನಿಮ್ಗೆ ಯಾವ ರೀತಿ ಅಂತಂದರೆ ಏನೇನೆಲ್ಲ ಓದೋ ಬದಲು ಎಕ್ಸಾಮ್ಸ್ಗೆ ತಕ್ಕನಂಗೆ ಇಷ್ಟು ದಿನ ಎಲ್ಲನೂ ಕೂಡ ನಾಲೆಜ್ಗೆ ತಕ್ಕನಂಗೆ ಓದ್ಕೊಂಡಿದ್ದೀರಿ. ಇವಾಗ ಎಕ್ಸಾಮ್ ತಕ್ಕನಾಗಿ ಓದಬೇಕಾಗುತ್ತೆ ನೀವು. ಅದರಲ್ಲೂ ವಿಜ್ಞಾನ ಅಂತ ವಿಷಯಗಳನ್ನು ಏನು ಮಾಡಬೇಕಂತಂದರೆ ನಿಮಗೆ ಕೆಲವೊಂದಿಷ್ಟು ಎಕ್ಸಾಮ್ ಹತ್ರ ಬಂದಾಗ ಎಲ್ಲನೂ ಕೂಡ ಓದಕ್ಕೆ ಹೋಗ್ತೀನಿ ಅಂತಂದರೆ ಆಗೋದಿಲ್ಲ. ಸೊ ಹಂಗಾಗಿ ಎಕ್ಸಾಮ್ಗೆ ತಕ್ಕನಾಗಿ ನಿಮ್ಗೆ ಏನು ಹೇಳ್ತಿದ್ದೀನಿ ಅಂತಂದರೆ ಇಂಪಾರ್ಟೆಂಟ್ ಏನು ಕಾಣ್ತದೆ ನೋಡಿ. ಈಗ ನಿಮಗೆ 12 ಅಂಕಗಳಿಗೆ ನಿಗದಿಪಡಿಸಿದ ಚಿತ್ರಗಳ ಪಟ್ಟಿ ಅಂತಂದು ನೋಡಿ. ಭೌತಶಾಸ್ತ್ರದ ಚಿತ್ರಗಳು ನೀವು 3 ಕೊಟ್ಟಿದ್ದಾರೆ, 3 ಕೂಡ ನೋಡ್ಕೋಬೇಕಾಗ್ತದೆ. ಓಕೆ, ಆ್ಯಂಡ್ ಅದಾದ ತಕ್ಷಣ ಕೆಳಗಡೆ ನೋಡಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ, ಇವನ್ನೆಲ್ಲನೂ ಕೂಡ ಎಲ್ಲನೂ ಪ್ರತಿಯೊಂದು ಕೂಡ ಡೈಗ್ರಾಮು ನೋಡ್ಕೊರಿ. ಈ PDF ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಂದರೆ ವಾಟ್ಸಪ್ ಚಾನಲ್ ಇರ್ತದೆ, ಡೈರೆಕ್ಟಾಗಿ ಲಿಂಕ್ ಕೊಡ್ತೀನಿ, ಬೇಕಾದರೆ ಡೌನ್ಲೋಡ್ ಮಾಡ್ಕೊಂಬಿಡ್ರಿ. ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ ಹೋಗ್ಬಿಟ್ಟು. ಯಾಕಂದರೆ ನಿಮಗೆ ಮುಂದೆ ಇಂಪಾರ್ಟೆಂಟ್ ಕ್ವಶನು, ಪಿಕ್ಸ್ ಕ್ವಶನು ಕೆಲವೊಂದು ಟೈಮ್ ನಿಮಗೆ ಗೊತ್ತಾಗಲ್ಲ. ಅಲ್ಲಿ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಎಲ್ಲನೂ ಕೂಡ ಡಿಸ್ಕಸ್ ಮಾಡೋಣ. SSLC ವಿದ್ಯಾರ್ಥಿಗೋಸ್ಕರನೇ ಮಾಡಿದ್ದೀವಿ, ಆಯಿತಾ. ಇಲ್ಲಿ ಕಾಣಿಸ್ತೀವಿ ನೋಡಿ, ಒಂದು ಈ ರೀತಿಯಾಗಿ ಎಲ್ಲನೂ ಕೂಡ ಡೈಗ್ರಾಮ್ಗಳು ಕಾಣಿಸ್ತೇವೆ. ಆ್ಯಂಡ್ ಬೆಳಕಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಪಾಠ ಬಂತಂದರೆ ಅದರಲ್ಲೂ ಕೂಡ ನಿಮಗೆ ಡೈಗ್ರಾಮ್ಸ್ಗಳು ಏನೇನಿದೆ ನೋಡಿ. ಒನ್ ಟೈಮ್ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂಥದ್ದು ಎಲ್ಲನೂ ಕೂಡ ನೋಡ್ಕೊರಿ. ನಿಮಗೆ PDF ಬೇಕಂತಂದ್ರೆ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ವಾಟ್ಸಪ್ ಚಾನಲ್ಗೆ ಕಳಿಸಿರ್ತೀನಿ. ಆ್ಯಂಡ್ ರಸಾಯನಶಾಸ್ತ್ರದ ಚಿತ್ರಗಳು ಬಂತಂದರೆ ಅಂತಂದರೆ ಕೆಮಿಸ್ಟ್ರಿ ಅಂತ ಏನು ಕರಿತೀವಿ, ಅದರಲ್ಲೂ ಕೂಡ ಬಂತಂದರೆ ನೋಡಿ ಇವೆಲ್ಲನೂ ಕೂಡ ನೀರಿನ ವಿದ್ಯುತ್ ವಿಭಜನೆ ಆಗಿರ್ಬೋದು. ಆ್ಯಂಡ್ ಹಾಗೆ ರೀತಿ ನೋಡಿ. ಆ್ಯಂಡ್ ನೆಕ್ಸ್ಟ್ ಹಾಗೆ ಇದರಲ್ಲಿ 4 ಕೊಟ್ಟವ್ರೆ. ಆ್ಯಂಡ್ ಅದೇ ರೀತಿಗೆ ಬಯಾಲಜಿ ಅಂತಂದರೆ ಜೀವಶಾಸ್ತ್ರ ಚಿತ್ರಗಳಂತ ಬಂದಾಗೆ ನಿಮಗೆ ಮಾನವನ ಮೆದುಳಾಗಿರ್ಬೋದು ಅಥವಾ ನಿಮಗೆ ಇಲ್ಲಿ ಕಾಣಿಸ್ತಿದೆ ನೋಡಿ. ಓಕೆ, ಲೈಕ್ ಶಾಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಅಂತಂದು ಇದು ಆಗಿರ್ಬೋದು, ಅಥವಾ ಪತ್ರರಂಧ್ರ ಎಲ್ಲನೂ ಕೂಡ ನೀಟಾಗಿ ಎಲ್ಲನೂ ಕೂಡ ಡೈಗ್ರಾಮ್ ಇಂಪಾರ್ಟೆಂಟ್. ಆ್ಯಂಡ್ ನೆಫ್ರಾನ್ ಆ್ಯಂಡ್ ಹಾರ್ಟ್ ಬಗ್ಗೆ ಅಥವಾ ಹೃದಯ ಬಗ್ಗೆ ಅಂತ ಏನು ಕರಿತೀವಿ, ಇದೆಲ್ಲನೂ ಕೂಡ ನಿಮ್ಗೆ ಕೇಳ್ತಾರೆ. ಭೌತಶಾಸ್ತ್ರದ ಫಿಸಿಕ್ಸ್ ಅಂತ ಬಂದಾಗ ವಿದ್ಯುತ್ ಶಕ್ತಿ ಇಂಪಾರ್ಟೆಂಟ್. ಅದರಲ್ಲಿ ನಿಮಗೆ ಒಂದೊಂದು ನೋಡಿ ಕಾಣಿಸ್ತೀವಿ. ವಿದ್ಯುತ್ ಪ್ರವಾಹ ಎಂದ್ರೇನು, ಇದರ ಮೂಲಮಾನ ಯಾವುದು. ಓಕೆ, ಸಿಂಪಲ್ ಆಗಿರ್ತವೆ. ಇವಿಷ್ಟೇ ಓದ್ಕೊಂಡ್ಬಿಟ್ರೆ ಇಲ್ಲೇನು ಕಾಣಿಸ್ತೀವಿ ನೋಡಿರಿ. ಟೋಟಲಿ ನಿಮ್ಗೆ ಈ ಒಂದು ಚಾಪ್ಟರ್ ನಿಮಗೆ ಟೋಟಲ್ ಕೇಳಿದ್ರೆ 17 ಕ್ವಶನ್ಸ್ ಇದ್ದಾವೆ. ಆ್ಯಂಡ್ ವಿದ್ಯುತ್ ಪ್ರವಾಹದ ಕಾಂತಿಗೆ ಪರಿಣಾಮಗಳಂತ ಕೇಳ್ತಂದರೆ ಕಾಂತಕ್ಷೇತ್ರ ಅಂದರೆ ಏನು, ಕಾಂತಿಗೆ ಬಲರೇಖೆಗಳ ಲಕ್ಷಣಗಳು ಯಾವುವು, ಈ ರೀತಿಯ ಕ್ವಶನ್ಸ್ಗಳು ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಟೋಟಲಾಗಿ ಇವನು ಕೂಡ ನೋಡೋದಂತಂದರೆ 14 ಕ್ವಶನ್ಸ್ಗಳು ಇದರ ಈ ಚಾಪ್ಟರ್ ಕೊಟ್ಟರೆ. ಆ್ಯಂಡ್ ಬೆಳಕಿಗೆ ಬಂತಂತಂದರೆ ಬೆಳಕಿನ ಚಾಪ್ಟರಲ್ಲಿ ನಿಮಗೆ ಟೋಟಲಾಗಿ ಇದರಲ್ಲೂ ಕೂಡ ನಿಮಗೆ ಹಾಗೆ ಸ್ವಲ್ಪ ಸ್ಕ್ರಾಲ್ ಮಾಡ್ತಾ ಇದ್ದೀನಿ ನೋಡಿ. ಟೋಟಲಾಗಿ ಇದರಲ್ಲೂ ಕೂಡ ನಿಮಗೆ 17 ಕ್ವಶನ್ಸ್ಗಳು ಸಿಗ್ತಾ ಹೋಗ್ತವೆ. ಓಕೆ, ನಿಮಗೆ ಪಿ ನಮಸ್ಕಾರ ನಿಮ್ಮ ನಮಸ್ಕಾರ ಅಂತ ಗೊತ್ತಿರ್ತದ. ಓಕೆ, ಸೊ ಆರಾಮ್ಸೆ ಬರಿತೀರಾ. ಬಟ್ ಈ ಟೈಮ್ ಒಳಗೆ ಓದೋದು ಏನೇನು ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂತ ಬಂದಾಗ ನೋಡಿ, ಕಣ್ಣಿನ ಹೊಂದಾಣಿಕೆ ಅಂದ್ರೇನು, ಸಮೀಪ ದೃಷ್ಟಿ ಅಥವಾ ಮಯೋಪಿಯಾ ಅಂತ ಇಂಗ್ಲೀಷ್ ಒಳಗೆ ಕರಿತೀವಿ ನಾವು, ಹಂಗಂದ್ರೇನು, ಅಥವಾ ಪರಿಹಾರ ಬರೆಯಿರಿ, ಈ ಥರ ಕೇಳೋದಾಯಿತು. ಸೊ ಓಕೆ, ಈ ಒಂದು ಚಾಪ್ಟರ್ಲ್ಲೂ ಕೂಡ ನಿಮಗೆ ಟೋಟಲಾಗಿ ಹಾಗೆ ಸ್ಕ್ರಾಲ್ ಮಾಡಿದರೆ 13 ಕ್ವಶನ್ಸ್ಗಳು ಸಿಗ್ತಾ ಹೋಗ್ತವೆ. ಆ್ಯಂಡ್ ರಸಾಯನಶಾಸ್ತ್ರ ಅಂದರೆ ಕೆಮಿಸ್ಟ್ರಿ ಅಂತ ಈಗ ಹೇಳಿದೆ, ಅದರಲ್ಲೂ ಕೂಡ ಹೋದರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಓಕೆ, ಇದರಲ್ಲಿ ನೋಡಿ ಕಮ್ಮಟುವಿಕೆ ಅಂದರೆ ಏನು, ಕಮ್ಮಟುವಿಕೆ ತಡೆಗಟ್ಟುವ ವಿಧಾನಗಳು ಯಾವುವು. ಓಕೆ, ನಿಮ್ಗೆ ಇಷ್ಟು ದಿನ ಏನಪ್ಪ ಅಂದರೆ ನಾಲೆಜ್ ತಕ್ಕನಾಗಿ ಓದ್ಕೊಂಡಿರ್ತಾರೆ, ಬಟ್ ಎಕ್ಸಾಮ್ ತಕ್ಕನಾಗಿ ಇವೆಲ್ಲ ಒಂದೊಂದು ಕೇಳೇ ಇರೋದ್ರಲ್ಲಿ ಕ್ವಶನ್ಸ್ ಇರ್ತಾರೆ. ಈ ಥರ ಇದ್ದದ್ದು ಈ ಒಂದು PDF ನಿಮ್ಗೆ ಇಂಪಾರ್ಟೆಂಟ್ ಆಗ್ತದೆ ಓದ್ಕೊಳ್ತಾ ಹೋದರೆ. ಯಾಕಂದರೆ ನಿಮಗೆ ನಾಳೆ ಎಕ್ಸಾಮ್ಸ್ಗೆ ಬಿದ್ದಾಗ ಇವನ್ನೆಲ್ಲ ಓದ್ಕೊಂಡ್ಬಿಟ್ರೆ ಇವೇ ಕ್ವಶನ್ಸ್ ನಿಮ್ಗೆ ಆಲ್ಮೋಸ್ಟ್ ಬಂದಿರ್ತವೆ. ಅವನು 21 ಕ್ವಶನ್ ಇದರಲ್ಲಿ. ಆ್ಯಂಡ್ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಆ್ಯಸಿಡ್ ಬೇಸ್ ಆ್ಯಂಡ್ ಲವಣಗಳು ಅಂತ ಏನು ಕರಿತೀವಿ, ಸಾಲ್ಟ್ಸ್ ಅಂತ ಏನು ಕರಿತೀವಿ. ಅದರಲ್ಲೂ ಕೂಡ ಇದರಲ್ಲೂ ಕೂಡ ನೋಡಿ ಆಮ್ಲಗಳು ಅಂದ್ರೇನು, ಪ್ರತ್ಯಾಮ್ಲಗಳು ಅಂದ್ರೇನು ಅಂದರೆ ಡೆಫಿನಿಷನ್ ಅಂತ ಗೊತ್ತಿರಬೇಕು. ಆ್ಯಂಡ್ ತಟಸ್ಥೀಕರಣ ಅಂದರೆ ಏನು ಗೊತ್ತಿರಬೇಕು, ನ್ಯೂಟ್ರಲ್ಸ್. ಓಕೆ, ಆ್ಯಂಡ್ ನೈಸರ್ಗಿಕ ಆಮ್ಲಗಳು ಅಂದರೆ ಯಾವ, ನ್ಯಾಚುರಲ್ ಆಗಿ ಬರ್ತಕ್ಕಂಥ ಆ್ಯಸಿಡ್ಸ್ ಎಲ್ಲ ಯಾವುವು. ಓಕೆ, ಅಂದರೆ ನಾನು ಈ ಇಂಗ್ಲೀಷಲ್ಲೂ ಹೇಳ್ತಾ ಹೋಗ್ತಂತಂದರೆ ನಿಮಗೆ ಕನ್ನಡ ಸ್ಟೂಡೆಂಟ್ಗೆ ಅರ್ಥ ಆಗಲ್ಲ. ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟು ಕನ್ನಡ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಹಂಗಾಗಿ ಕನ್ನಡದಲ್ಲಿ ಜಾಸ್ತಿ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಇಂಗ್ಲೀಷ್ ಒಳಗೆ ಹೇಳ್ಬೋದಿತ್ತು ನಿಮಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡಿ, ಈ ಒಂದು ಚಾಪ್ಟರ್ಲ್ಲೂ ಕೂಡ ನಿಮ್ಗೆ ಏನಪ್ಪ ಆಗ್ತದೆ ಅಂತಂದರೆ ಟೋಟಲಾಗಿ ನೋಡಿ 13, 14, 15 ಟೋಟಲಾಗಿ 19 ಕ್ವಶನ್ಸು. ಲೋಹಗಳು ಮತ್ತು ಅಲೋಹಗಳು ಅಂತ ಬಂದಿದ್ದಾವೆ. ಓಕೆ, ಹಿತ್ತಾಳೆಯಲ್ಲಿರುವ ಘಟಕ ಲೋಹಗಳು ಯಾವುವು. ಓಕೆ, ತಾಮ್ರ ಮತ್ತು ಸತು ಅಂದರೆ ಕಾಫರ್ ಆ್ಯಂಡ್ ಜಿಂಕ್ ಅಂತ ಕಾಣ್ತೀವಿ. ಇಂಗ್ಲೀಷ್ ಒಳಗೆ ಹೇಳ್ತಾ ಬೇಡ, ಕನ್ನಡದಲ್ಲಿ ಹೇಳ್ತೀವಿ. ಈ ಒಂದು ಚಾಪ್ಟರ್ಲ್ಲೂ ಕೂಡ ನಿಮಗೆ ಟೋಟಲಾಗಿ ಹಾಗೆ ಸ್ಕ್ರಾಲ್ ಮಾಡಿದರೆ 18 ಕ್ವಶನ್ಸ್ಗಳು. ಆ್ಯಂಡ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಓಕೆ, ಆ್ಯಂಡ್ ಅಂದರೆ ಆ ಕಾಂಪೊನೆಂಟ್ಸ್, ಕಾರ್ಬನ್ ಆ್ಯಂಡ್ ಅದು ಕಾಂಪೊನೆಂಟ್ಸ್ ಅಂತ ಏನು ಕರಿತೀವಿ, ಅದರದ್ದು ಕೂಡ ಆ ಒಂದು ಚಾಪ್ಟರಲ್ಲಿ ಓದ್ತಂತಂದರೆ ನಿಮಗೆ ಆ ಒಂದು ಅಂದರೆ ಅಧ್ಯಾಯದಲ್ಲಿ ಅಥವಾ ಯೂನಿಟಲ್ಲಿ ಅಂತ ಕರಿತೀವಿ ಹೋಯ್ತಂತಂದರೆ ನಿಮಗೆ ಟೋಟಲಾಗಿ ಸ್ಕ್ರಾಲ್ ಮಾಡ್ತಾ ಇದ್ದೀವಿ ನೋಡಿ. ಇದರಲ್ಲಿ ಸ್ವಲ್ಪ ಜಾಸ್ತಿ ಬರ್ತವೆ, ಯಾಕಂದರೆ ಇಂಪಾರ್ಟೆಂಟ್ ಚಾಪ್ಟರು 28 ಕ್ವಶನ್ಸ್ ಇದ್ದಾವೆ. ಆ್ಯಂಡ್ ಜೀವಶಾಸ್ತ್ರ ಅಂತಂದರೆ ಬಯಾಲಜಿ, ಜೀವಕ್ರಿಯೆಗಳು. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಓಕೆ ಸಿಂಪಲಾಗಿರ್ತದೆ. ಯಾರೆಲ್ಲ ಜೀವಕೋಶ ಚಾಪ್ಟರೆಲ್ಲ ಅಂದರೆ ಜೀವಶಾಸ್ತ್ರ ಸಬ್ಜೆಕ್ಟ್ನ ಇಷ್ಟಪಡ್ತಿರ್ತಾರೋ ಮುಂದೆ ಆದರೂ ಕೂಡ ಅವ್ರಿಗೆ ಈ ಚಾಪ್ಟರ್ ಈಸಿ ಆಗ್ತಾ ಹೋಗ್ತದೆ, ಇಂಟ್ರೆಸ್ಟ್ ಕೂಡ ಬರ್ತದೆ. ಯಾರು ಈಗ ಈ ಟೈಮ್ ಏನಿದೆ ಬೇಗ ಓದ್ಕೊಳ್ಳೋಕೆ ಟ್ರೈ ಮಾಡಿರಿ, ಮುಂದೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಓಕೆ, 19 ಇದ್ದಾವೆ. ಓಕೆ, ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತಂದು. ಓಕೆ, ಆ್ಯಂಡ್ ಯಾಕಂದರೆ ನಮಗೆ ಬ್ರೈನು ಆ್ಯಂಡ್ ನಮ್ದೆಲ್ಲನೂ ಕೂಡ ಬಾಡಿ ಏನಾಗಬೇಕಂತಂದ್ರೆ ಬ್ಯಾಲೆನ್ಸ್ ಆಗೋಕ್ಕೆ ಏನೆಲ್ಲ ಅಫೆಕ್ಟ್ ಆಗ್ತದೆ ಎಲ್ಲನೂ ಕೂಡ ಡೀಟೇಲ್ಸಾಗಿ ಈ ಒಂದು ಚಾಪ್ಟರ್ಲ್ಲಿ ಕೊಡ್ತಾರೆ. ಓದ್ಕೊಂಡಿರ್ತೀರಿ, ಬಟ್ ಒನ್ ಟೈಮ್ ರಿಮೈಂಡ್ ಮಾಡ್ತಾಯಿದ್ದೇನೆ ಅಷ್ಟೇ ನಿಮಗೆ.
ಆಯಿತಾ. ಟೋಟಲಾಗಿ ಇದರಲ್ಲೂ ಕೂಡ ಭಾಳ ಇಂಪಾರ್ಟೆಂಟ್ 21 ಕ್ವೆಶನ್ಸ್ ಇದ್ದಾವೆ, ಎಲ್ಲನೂ ಕೂಡ ಓದಲೇಬೇಕಾಗ್ತದೆ. ಆ್ಯಂಡ್ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ನೋಡಿ, ನಾ ಈ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಓದ್ಕೊರಿ. ನಾ ಯಾವುದಕ್ಕೆ ಇಷ್ಟಕ್ಕೊಂದು ಹೇಳ್ತಾ ಇದ್ದೀನಿ ಅಂತಂದರೆ, ನಾಳೆ ಏನು ಕೂಡ ಗೊತ್ತಿಲ್ಲಪ್ಪ, ನಾನು ಜಸ್ಟ್ ಈಗ ಅಟ್ಲೀಸ್ಟ್ ಈ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ ಇವಾಗ ಇದು ಓದ್ಕೊಂಡ್ಬಿಟ್ರೆ ಸಾಕು ನಿಮಗೆ, ಆಯಿತಾ. ಟೋಟಲಾಗಿ ನೋಡಿ, ಈ ಒಂದು ಭಾಳ ಕೊಟ್ಟಿಲ್ಲ ನಿಮಗೆ, 20 ಕ್ವೆಶನ್ಸ್ ಅಷ್ಟೇ ಭಾಳ ಕೊಡ್ತೀವಿ ನೋಡಿ. ಇದರಲ್ಲೂ ಕೂಡ 20. ನೆಕ್ಸ್ಟ್ ಅನುವಂಶೀಯತೆ ಅಂತ ಜೆನೆಟಿಕ್ ಆಗಿ ಬರತಕ್ಕಂಥ ಹೆರಿಡಿಟರಿ ಅಂತ ಏನು ಕರಿತೀವಿ ಅದು ನಿಮಗೆ ಇಲ್ಲಿ ಕೂಡ ಏನು ಮಾಡೋರು ನೋಡಿ, ಸ್ವಲ್ಪ ಇಂಪಾರ್ಟೆಂಟ್ ಚಾಪ್ಟರ್ ಆಗ್ತದೆ ಇದು ಅನುವಂಶೀಯತೆ. ಯಾಕಂದರೆ ಇದರಲ್ಲಿ ನಿಮಗೆ ಸ್ವಲ್ಪ ಮಾರ್ಕ್ಸ್ ಕವರ್ ಆಗೋದು ಜಾಸ್ತಿ ಇದರಲ್ಲಿ. ಸೊ ಹಂಗಾಗಿ ಅವ್ರು ಏನು ಮಾಡ್ತಿದ್ದಾರೆ, ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ, ನೀಟಾಗಿ ಓದ್ಕೊರಿ. ಅದಾದ ತಕ್ಷಣ ನಮ್ಮ ಪರಿಸರದಲ್ಲಿ ಸಿಂಪಲಾಗಿ ಮತ್ತೆ ನೋಡಿ ಈಸಿಯಾಗಿ ಹೋಗ್ತದೆ. ನೀವು SSLC ಮಾತ್ರ ಬೇಸಿಕ್ಸ್ ಇರ್ತದೆ. ಸೊ ಹಂಗಾಗಿ ಓದಲೇಬೇಕು. ಒನ್ ಟೈಮ್ ಓದ್ತೀನಿ ಪಾಸ್ ಆಗ್ತೀನಿ ಅಂತಂದರೆ ಬರಲಿಕ್ಕೆ ಬರೋ, ಒನ್ ಟೈಮ್ ಆದರೂ ಓದಲೇಬೇಕು. ಓದೋಲಾಗಿರ್ದೆ ನೀವು ಏನು ಕೂಡ ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒನ್ ಟೈಮ್ ಆದರೂ ಓದಲೇಬೇಕು. ಇವು ಪ್ರಿಪ್ರೇಟ್ರಿಗೆ ಓದ್ತಿರ್ತಾರೆ, ಓದಿಲ್ಲ ಅಂದರೂ ಕೂಡ ಇನ್ಮೇಲೆ ಓದ್ರಿ. ಆ್ಯಂಡ್ ಮುಂದೆನೂ ಕೂಡ ನಿಮಗೆ ಫೈನಲ್ ಎಕ್ಸಾಮ್ಗೆ ಅಂತಂದರೆ ನಿಮಗೆ ವಾರ್ಷಿಕ ಪರೀಕ್ಷೆಗೆ ತುಂಬ ಸಹಾಯ ಆಗ್ತದೆ. ಶುಭವಾಗಲಿ ಎಲ್ಲರೂ ಕೂಡ. ಆ್ಯಂಡ್ ಇದೇ ತಕ್ಕನಿಗೆ ಬೇರೆ ಸಬ್ಜೆಕ್ಟ್ ಕೂಡ ಕಳಿಸ್ತಿರ್ತೀನಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ಯಾಕಂದರೆ ಇದಕ್ಕಿಂತಲೂ ಇಂಪಾರ್ಟೆಂಟ್, ತೀರಾ ಇಂಪಾರ್ಟೆಂಟು ಫಿಕ್ಸ್ ಕ್ವಶನ್ ಅಂತ ಇರ್ತವೆ, ಆ ಥರ ಆಗಿರ್ಬೋದು. ಆ್ಯಂಡ್ ಕೆಲವೊಂದು ಟೈಮ್ ನಿಮಗೆ ಗೊತ್ತಾಗಲ್ಲ, ಹೇಳ್ಬಾರ್ದು. ಕ್ವಶನ್ ಪೇಪರ್ ಲೀಕ್ ಆಗಿಬಿಟ್ಟಿರ್ತದೆ ಒಂದು ಟೈಮ್, ಅಂದರೆ ನಾಳೆ ಇವತ್ತು ನೈಟ್ ಹಂಗೆ ಆಗಿಬಿಟ್ಟಿರ್ತದೆ, ಗೊತ್ತಾಗಿರಲ್ಲ. ಅಂಥ ಟೈಮ್ನಾಗ ನಿಮ್ಗೆ ಹೆಲ್ಪ್ ಆಗ್ತದೆ. ಬಿಫೋರ್ 1 hour to hour ಇದ್ದಾಗ ಶೇರ್ ಮಾಡಿಬಿಟ್ಟಿರ್ತೀವಿ, ನೋಡ್ಕೊಂಡು ಬರಿಬೋದು. ಹೇಳ್ಬಾರ್ದು, ರೂಲ್ಸ್ ಇರ್ತವೆ ಇಲ್ಲಿ ಯೂಟ್ಯೂಬ್ ಪ್ರಕಾರ. ಬಟ್ ಆದರೂ ಕೂಡ ನಮ್ಮ ಸ್ಟೂಡೆಂಟ್ ಯಾರೆಲ್ಲ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗ್ತಾರೆ ಅವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂತ. ಓಕೆ ಸರಿ ಕಂಡ್ರು, ಎಲ್ಲರಿಗೂ ಶುಭವಾಗಲಿ. ಓದ್ಕೋರಿ ಎಲ್ಲರೂ ಕೂಡ. ಈ ಒಂದು ಫೀಡ್ಬ್ಯಾಕ್ ಬೇಕಂತಂದ್ರೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್.